guys, welcome back to our YouTube channel. ಇವತ್ತು ಬೆಳಗ್ಗೆ ಏಳುವಾಗ ಟೈಮ್ 5 o'clock ಆಗಿತ್ತು ಮಾರ್ನಿಂಗ್. ಎದ್ದು ಗೀಸರನ್ನು ಮಾಡಿ ಸ್ನಾನ ಮುಗಿಸಿ ಬಂದ್ವಿ. ಅದಾದಮೇಲೆ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಆದೆ. ಇವತ್ತು ಎಷ್ಟೋ ದಿನ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಆದರೂ ಏನೋ ಒಂದಾಗಿ ಹೋಗೋದಕ್ಕೆ ಆಗಿರಲಿಲ್ಲ. ಇವತ್ತು ಆ ಪ್ಲೇಸಿಗೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಅನ್ನೋದೆಲ್ಲ ಫುಲ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಕೊನೆವರೆಗೂ ನೋಡಿ. ಇವತ್ತು ಹೋಗ್ತಿದ್ದೀವಿ ಅಂತೂ ಇಂತೂ ಫೈನಲಿ ನಾನು ಹಿಂಗೆ ರೆಡಿ ಆದೆ. ಅದಾದಮೇಲೆ ಇಯರಿಂಗ್ಸ್ ನಂಗೆ ತುಂಬ ಇಷ್ಟ. ನನಗೆ ಫೇವ್ರೆಟ್ ಇಯರಿಂಗ್ಸ್ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಅದಕ್ಕೆ ಇಷ್ಟವಾದ ಪ್ಲೇಸಿಗೆ ಇಷ್ಟವಾದ ಇಯರಿಂಗ್ಸೇ ಹಾಕ್ಕೊಂಡೆ. ತುಂಬ ಬೇಗ ಅಂತ ಕೇಳಿ ತೆಗೆಸ್ಕೊಂಡಿದ್ದು ಅನಿಸುತ್ತೆ ಇಯರಿಂಗ್ಸ್, ಅದಕ್ಕೋಸ್ಕರ ಇದನ್ನೇ ಹಾಕೊಳ್ಳೋಣ ಅಂತ ಹಾಕೋತಿದ್ದೆ. ನಂದಂತೂ ಎಲ್ಲ ರೆಡಿ ಆಯಿತು. ಇನ್ನು ಯಾರ್ಯಾರೇನು ರೆಡಿ ಆಗ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ ನೋಡಿ. ಸೊ ಇವತ್ತು ಲಾಂಗ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಔಟ್ಸೈಡ್ ಹೋಗೋದ್ರಿಂದ ಇವತ್ತು ಏನೇನಾಗುತ್ತೆ ಎಲ್ಲ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ, ನೋಡ್ತಾ ಇರಿ. ಹಾಗೆ ಆರ್ಡ್ರ್ ಮಾಡಿದ್ದು ಇವರೇ ಗೈಸ್. ಇದು 6:30 ನೋಡಿದರೆ ಇನ್ನೂ ರೆಡಿ ಆಗಿಲ್ಲ. ಬಂದು ತೋಡ್ಬೇಕು. ಓ ಆಯ್ ಮಾಡಿ ಆಯ್ ಆಯ್ ಹಾಯ್ ಹಾಯ್. ಇವಳು ತನು, ಇವರು ಬಾನು, ಇವರು ದೀಕ್ಷಾ. ರಕ್ಷಿತಾ ನೋಡು. ನಮ್ಮ ಯೂಟ್ಯೂಬಲ್ಲಿ ನೋಡ್ತಿರೋದು ಬರ್ತಿರ್ತೀವಿ, ನಮ್ಮ ಚಾನಲ್ ಹಂಗೆ ವಾಚ್ ಮಾಡ್ತೀವಿ. ಸೊ ಫೈನಲಿ ಇವಾಗ ಈ ಥರ ರೆಡಿ ಆದೆ. ಇನ್ನೂ ರೆಡಿ ಆಗೋರಿದ್ದಾರೆ, ತೋರಿಸ್ತೀನಿ ಬನ್ನಿ ಏನೇನು ಮಾಡ್ಕೋರಿ ಗುಬ್ಬೆಗಳು ಅಂತ. ಒಂದು ಕೋಣ ರೆಡಿಯಾಗಿದೆ, ಇನ್ನೆರಡು ಕೋಣಗಳು ಸಿದ್ಧತೆ ಆಗ್ತಿದೆ. ದೊಡ್ಡ ಕೋಣ ಇದು, ದೊಡ್ಡ ಕೋಣ. ಫೈನಲಿ ಹೋಗ್ತಾ ಇದ್ದೀವಿ. ಮಾಡಿ ಈಗ ಪಟ ಅಂತ. ಇವಾಗ ಇವಳು ಅಭಿ, ನದಿ, ಇವಳು ರಕ್ಷಿತಾ, ಇವಳೊಬ್ಳು ಸಾಕ್ಷಿ, ಯಾವಾಗಲೂ ಫೋನ್. ಇವರು ದೀಕ್ಷಾ, ಅವರು ನಮ್ಮ ಸೀನಿಯರ್. ಇವಳು ಸಿಂಡ್ರಲ್ಲ ಕೋಣ, ಇವರು ಬಾನು ಅವರು ಶೀತಲ್ ಗಾಯ್ಸ್. ಸೊ ಇವಾಗ ಫೈನಲಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವಾಗ ನೋಡ್ತಿದ್ದೀರಾ, ನಾವು ಚಿಕ್ಕಬಳ್ಳಾಪುರ ಈಶಾಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ವಾಚ್ ನ್ಯೂಸ್ ಸಹ ನಮ್ಮ ಜೊತೆ ನೋಡಿ. ಚಿಕ್ಕಬಳ್ಳಾಪುರ ಬಸ್ ಹತ್ತಿದ್ದೀವಿ, ಅಲ್ಲಿಂದ ಬೇರೆ ಈಶಾಗೆ ಬೇರೆ ಹೋಗ್ಬೇಕಂತ. ಈಶಾಗೆ ಹೋಗ್ಬೇಕಂತ ಅಂದ್ಕೊಂಡು ಮೇ ಬಿ 6 months ಆಯಿತು ಅನಿಸುತ್ತೆ. ಇವತ್ತೇ ನೈಟ್ ಪ್ಲ್ಯಾನ್ ಮಾಡಿ ಹೋಗಬೇಕು ಅಂತ ಅಂದ್ಕೊಂಡು ಎಲ್ಲ ಹೋಗ್ತಾ ಇದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್. ಅದಕ್ಕೆ ಯಾವುದು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡಿ, ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಕಂಡಕ್ಟ್ರ್ ಡ್ರೈವರ್ ಯಾವಾಗ ಹೋಗ್ಬೇಕು ಅಂತ ಸಖತ್ ಕ್ಯೂರಿಯಾಸಿಟಿ ಇದೆ. ಡ್ರೈವರೇ ಬರ್ತಿಲ್ಲ, ಏನು ಮಾಡೋದು? ಓಡಿಸ್ಬಿಡೋಣ, ಮಂದಿ ಎಲ್ಲ ತುಂಬಿಟ್ಟು. ಇವಾಗ ನಾವು ಚಿಕ್ಕಬಳ್ಳಾಪುರದಿಂದ ಬೇರೆ ಬಸ್ ಹೋಗ್ಬೇಕಾಗಲ್ಲ. ಚಿಕ್ಕಬಳ್ಳಾಪುರ ಇಳಿದ್ಬಿಟ್ಟು ಅಲ್ಲಿಂದ ಮೇಲೆ ಈಶಾಗ ಬಸ್ಸಿಗೆ ಫಸ್ಟ್ ಟೈಮ್ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬಿಟ್ಟು ಸಿಗ್ಬಿಡ್ತೀವಿ. ಇದೇ ಥರ ನೋಡ್ತಾ ಇದ್ದೀವಿ. ಸೊ ಗೈಸ್, ಸುತ್ತ ನಾವು ಈಗ ಚಿಕ್ಕಬಳ್ಳಾಪುರ ತಲುಪಿದ್ವಿ. ನೆಕ್ಸ್ಟ್ BMTC ಟು ಈಶಾ ಟೆಂಪಲಲ್ಲಿ ಮೀಟ್ ಮಾಡ್ತೀನಿ. ಸೊ ಗೈಸ್, ಫೈನಲಿ ವಿ ಆರ್ ಇನ್ ಈಶಾ ಟೆಂಪಲ್. ನಮ್ದೆಲ್ಲ ಎಷ್ಟೋ ದಿನದ ಆಸೆ ಇದು. ಸೊ ಗೈಸ್, ಈಗ ನಾವು ಫಸ್ಟು ಅಲ್ಲಿ ಕಾಣಿಸ್ತಿರೋ ನಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವುದೇ ರೀತಿ ವೀಡಿಯೋ ಮತ್ತು ಫೋಟೋ ಶೂಟ್ಸ್ ಯಾವುದೂ ಅಲೋ ಇಲ್ಲ. ಅಲ್ಲಿಗೆ ಹೋಗಿ ಅದಾದಮೇಲೆ ಈಶಾ ಒಳಗಡೆ ಹೋಗೋದು. ನಾಗ ಟೆಂಪಲ್ ಆದಮೇಲೆ ಈ ಟೆಂಪಲ್ ವಿಸಿಟ್ ಆಯಿತು. ಇಷ್ಟು ನಮ್ದು ಈಶಾ ಜರ್ನಿ ಆಗಿತ್ತು. ಇವತ್ತಿಗೆ ಇಲ್ಲಿಗೆ ನಾನು ಬ್ಲಾಗ್ಸ್ ಎಂಡ್ ಮಾಡ್ತಾಯಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ದೀನಿ. ಬಾಯ್.